ಉಡುಪಿ ಜಿಲ್ಲೆಯ ಸಿದ್ದಾಪುರದ ಬ್ರಾಹ್ಮಿ ಯುವಕ ಮಂಡಲವು ಅಪಘಾತದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತಕ್ಷಣ ನೆರವಾಗುವ ಉದ್ದೇಶದಿಂದ ಆಂಬ್ಯುಲೆನ್ಸ್ ಒದಗಿಸುವ ಯೋಜನೆಯನ್ನ ರೂಪಿಸಿತ್ತು. ಈ ಕುರಿತು ಘಟಪ್ರಭದ ಖ್ಯಾತ ಉದ್ಯಮಿ ಹಾಗೂ ಕೊಡುಗೈ ದಾನಿ ಜಯಶೀಲ್ ಶೆಟ್ಟಿ ಅವರ ಗಮನಕ್ಕೆ ತಂದಾಗ ಅವರು ಕೂಡಲೇ ಸ್ಪಂದಿಸಿ ಆಂಬ್ಯುಲೆನ್ಸ್ನ ಸಂಪೂರ್ಣ ವೆಚ್ಚವನ್ನ ಭರಿಸಿದ್ದಾರೆ. ಉದ್ಯಮಿ ಜಯಶೀಲ ಶೆಟ್ಟಿ ಅವರು ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದಾರೆ. ಕಾಲ್ತೋಡು ಗುಡೆಮಹಾಲಿಂಗೇಶ್ವರ ದೇವಸ್ಥಾನದ ಭವ್ಯ ಗೋಪುರ ನಿರ್ಮಾಣಕ್ಕೂ ಕೂಡ ಕೊಡುಗೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಕುಂದಾಪುರದ ಖ್ಯಾತ ನ್ಯಾಯವಾದಿಗಳಾದ ರವಿಕಿರಣ್ ಮುರುಡೇಶ್ವರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಲ್ಮೆಯ ನ್ಯಾಯವಾದಿ ರವಿಕಿರಣ್ ಮುರುಡೇಶ್ವರ್. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂತಹ ಕುಂದಾಪುರ ತಾಲೂಕಿನ ಸಿದ್ದಾಪುರ ಗ್ರಾಮ ಬಹಳ ನಯನ ಮನೋಹರವಾದಂತಹ ಪ್ರಕೃತಿಯ ಸೌಂದರ್ಯವನ್ನ ಹೊಂದಿರುವಂತಹ ಒಂದು ಊರು. ಈ ಊರಿನ ಕ್ರಾಪು ತಲೆಯ ಚಿಗುರು ಮೀಸೆಯನ್ನು ಹೊಂದಿರುವಂತಹ ಕನಸು ಗಣ್ಣಿನ ಯುವಕರು ಒಟ್ಟಾಗಿ ಇತ್ತೀಚೆಗೆ ಬ್ರಾಹ್ಮಿ ಯುವಕ ಮಂಡಲ ರಿಜಿಸ್ಟರ್ಡ್ ಎಂಬ ಸಮಾಜಕ್ಕೆ ಉಪಕಾರಿಯಾಗುವಂತಹ ಸಂಸ್ಥೆಯನ್ನ ಹುಟ್ಟುಹಾಕಿರುತ್ತಾರೆ. ಪ್ರಾದೇಶಿಕ ಅವಶ್ಯಕತೆಗಳೇನಿದೆ, ಯಾವ ಕಾರ್ಯವನ್ನ ಮಾಡಿದರೆ ಅದು ಜನಹಿತಕಾರಿಯಾಗುತ್ತದೆ ಎಂದು ಈ ಯುವಕರು ಚಿಂತನೆ ಮಾಡಿದಾಗ ಅವರಿಗೆ ಒಂದು ವಿಚಾರ ಕಂಡು ಬಂತು. ಈ ಪ್ರದೇಶದಲ್ಲಿ, ಸಿದ್ದಾಪುರದಲ್ಲಿ, ಪರಿಸರದಲ್ಲಿ ಅಪಘಾತಗಳಾದಾಗ ಅವುಗಳ ನಿವಾರಣೆಗೆ ಸೂಕ್ತವಾದಂತಹ ರೋಗಿ ವಾಹಕ ವಾಹನ ಇಲ್ಲದಿರುವುದು ಅವರಿಗೆ ಕಂಡು ಬಂತು. ಎಲ್ಲಾದರೂ ರಸ್ತೆ ಅಪಘಾತವಾದರೆ ರಕ್ತಸ್ರಾವವಾಗುತ್ತದೆ. ಮಾನವನ ಶರೀರದಲ್ಲಿ 5 ಲೀಟರ್ ರಕ್ತ ಇರುತ್ತದೆ. ರಕ್ತಸ್ರಾವ ಆದಾಗ ಸೂಕ್ತ ಸಂದರ್ಭದಲ್ಲಿ ರಕ್ತಸ್ರಾವವನ್ನ ತಡೆಗಟ್ಟದಿದ್ದರೆ ಮರಣ ಸಂಭವಿಸುತ್ತದೆ. ಕೃಷಿ ಕಾರ್ಯಗಳನ್ನು ಮಾಡುತ್ತಿರುವಾಗ ಮರದಿಂದ ಯಾರಾದರೂ ಬಿದ್ದರೆ ತಕ್ಷಣ ಅವರಿಗೆ ವೈದ್ಯಕೀಯ ನೆರವಿನ ಅಗತ್ಯವಿದೆ. ಸಿದ್ದಾಪುರದ ಪರಿಸರದಲ್ಲಿ ಬಹಳಷ್ಟು ವಿಷ ಹಾವುಗಳಿವೆ. ಅವುಗಳು ಕಚ್ಚಿದಾಗ ಕಾಲ ವಿಳಂಬ ಮಾಡದೆ ಅವರಿಗೆ ವೈದ್ಯಕೀಯ ನೆರವನ್ನ ನೀಡಬೇಕಾಗುತ್ತದೆ. ಮತ್ತೆ ಹೃದಯಾಘಾತವಾದಾಗ ಆದಷ್ಟು ಬೇಗ ಅವರನ್ನು ಹೃದಯ ತಜ್ಞರ ಬಳಿ ಕರೆದುಕೊಂಡು ಹೋಗಬೇಕಾಗುತ್ತದೆ. ಆದರೆ ಸಿದ್ದಾಪುರದ ಪರಿಸರದಲ್ಲಿ ಇದ್ಯಾವುದಕ್ಕೂ ಯೋಗ್ಯವಾದ ಆಂಬ್ಯುಲೆನ್ಸ್ ಸೇವೆ ಲಭ್ಯವಿಲ್ಲ. ಇದನ್ನ ಅರಿತುಕೊಂಡ ಈ ಉತ್ಸಾಹಿ ಯುವಕರು ಈ ವಿಚಾರವನ್ನ ಘಟಪ್ರಭಾದ ಉದ್ಯಮಿ, ಕುಂದಾಪುರದ ಯುವ ಮನೀಶ್ ಇದರ ಮಾಲೀಕರಾದ ಸಜ್ಜನ ಶ್ರೀ ಜಯಶೀಲ್ ನಾರಾಯಣ್ ಶೆಟ್ಟಿ ಅವರ ಗಮನಕ್ಕೆ ತರುತ್ತಾರೆ. ಯುವಕರ ಕೋರಿಕೆಗೆ ತಕ್ಷಣ ಸ್ಪಂದಿಸಿದ ಹೃದಯವಂತ ಶ್ರೀ ಜಯಶೀಲ್ ನಾರಾಯಣ್ ಶೆಟ್ಟಿ ಅವರು ತಕ್ಷಣ ಆಂಬ್ಯುಲೆನ್ಸಿನ ಸಂಪೂರ್ಣ ಖರ್ಚನ್ನ ಭರಿಸಿ ಆಂಬ್ಯುಲೆನ್ಸ್ ಅನ್ನ ಈ ಸಂಸ್ಥೆಗೆ ಸಮಾಜ ಸೇವೆಗೆ ಎಂದು ಒದಗಿಸಿರುತ್ತಾರೆ. ಈಗ ಎಲ್ಲ ತುರ್ತು ಅಗತ್ಯಗಳಿಗೆ ಈ ಆಂಬ್ಯುಲೆನ್ಸ್ ಸೇವೆ ಉಚಿತವಾಗಿ ಲಭ್ಯವಿದೆ. ಸಿದ್ದಾಪುರದ ಪರಿಸರದ ಒಂದು ದೊಡ್ಡ ಸಮಸ್ಯೆ ಪರಿಹಾರವನ್ನ ಈ ಮೂಲಕ ಕಂಡುಕೊಳ್ತಾ ಇದೆ. ಆದುದರಿಂದ ಈ ಒಂದು ಸಮಾಜಕ್ಕೆ ಹಿತಕಾರಿಯಾದಂತಹ ಒಂದು ಆಲೋಚನೆ ಮಾಡಿದಂತಹ ಬ್ರಾಹ್ಮಿ ಯುವಕ ಮಂಡಲದ ಎಲ್ಲ ಸದಸ್ಯರಿಗೂ ಮತ್ತು ಕೊಡುಗೈ ದಾನಿಯಾದ ಶ್ರೀ ಜಯಶೀಲ್ ನಾರಾಯಣ ಶೆಟ್ಟಿ ಇವರಿಗೂ ನಾನು ಈ ಮೂಲಕ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ಮತ್ತು ಧನ್ಯವಾದಗಳನ್ನ ನೀಡ್ತಾ ಇದ್ದೇನೆ.
ಎಲ್ಲರಿಗೂ ಶುಭವಾಗಲಿ.